ಕೋಲಾರ ಜಿಲ್ಲೆ ಮಾಲೂರು ತಾಲ್ಲೂಕಿನ ಜನಪ್ರಿಯ ರಾಜಕೀಯ ಮುಖಂಡರಾದ ಶ್ರೀ ಹೂಡಿ ವಿಜಯಕುಮಾರ್ ಅವರು ತಮ್ಮ ಸಹಸ್ರಾರು ಬೆಂಬಲಿಗರೊಂದಿಗೆ ಇಂದು ಜೆಡಿಎಸ್ ಪಕ್ಷದ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಪಕ್ಷದ ವರಿಷ್ಠರಾದ ಶ್ರೀ ಎಚ್.ಡಿ. ದೇವೇಗೌಡ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜನತಾದಳ ಜಾತ್ಯತೀತ ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಎನ್. ಕೃಷ್ಣಾರೆಡ್ಡಿ ಅವರು, ಕೋಲಾರ ಸಂಸದರಾದ ಶ್ರೀ ಎನ್. ಮಲ್ಲೇಶ್ ಬಾಬು ಅವರು, ಯುವ ಘಟಕದ ಅಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರ್ ಕೆ ಅವರು, ಮಾಜಿ ಶಾಸಕರು ಹಾಗೂ ಗ್ರೇಟರ್ ಬೆಂಗಳೂರು ಪಕ್ಷದ ಅಧ್ಯಕ್ಷರಾದ ಶ್ರೀ ಎನ್. ರಮೇಶ್ ಗೌಡ ಅವರು ಸೇರಿದಂತೆ ಕೋಲಾರ ಜಿಲ್ಲೆಯ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಅವರ ಸ್ನೇಹಿತರು ಪಾರ್ಟಿ ಆಫೀಸ್ಗೆ ಬಂದು ಕುಮಾರಣ್ಣವ್ರ ಜೊತೆ ಸಮಾಲೋಚನೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಜೊತೆ ಸಮಾಲೋಚನೆ ಮಾಡಿ ಅವತ್ತು ನಮ್ಮ ಮನೆಗೆ ಬಂದರು. ನಾನು ನನ್ನ ಎರಡನೇ ಮಗನ ಮನೆ ಭಾಳ ಆಶ್ಚರ್ಯ ಆಗೋದು. ಆಮೇಲೆ ಆ ಮನೆಗೆ ಬಂದಾಗ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಊಳಿ ಎಲ್ಲ ಜನ ಬರಬೇಕು ಅಂತ ಹೇಳಿ ಸುಮಾರು 3 ಗಂಟೆ ಎಲ್ಲ ಮುಖಂಡರು ಬರಬೇಕು ಅನ್ನೋದು ಅವರ ಮನಸ್ಸಿನ ಭಾವನೆ. ಈಗ ಬಹಳ ಹೆಚ್ಚಿನ ಮಾತನಾಡಲ್ಲ. ಇದನ್ನು ನಾಡಿದ್ದು ನಮ್ಮ ಗ್ರಾಮೀಣ ಶ್ರೀಮತಿಯವರು ಮಹಿಳಾ ಘಟಕದ ಕಾರ್ಯಕ್ರಮದಲ್ಲಿ 8ನೇ ತಾರೀಕು ಏರ್ಪಾಡು ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಸ್ವಲ್ಪ ಗಂಟೆ ತೊಂದರೆ ಇದೆ. ಇಂದಿನ ವಿಶೇಷವಾದಂಥ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಇವತ್ತಿನ ಈ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ನೀಡತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈಗಾಗಲೇ ಬೆಳಗ್ಗೆ ಅವರು ಹಲವಾರು ಪಕ್ಷದ ಮುಖಂಡರು, ಕಾರ್ಯಕರ್ತರ ವೈಯಕ್ತಿಕ ಕಾರ್ಯಕ್ರಮದ ಒತ್ತಡಗಳಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹುಶಃ 2-3 ದಿನಗಳ ಹಿಂದೆ ಅಷ್ಟೇ ಮಾಲೂರಿನ ಹೂಡಿ ವಿಜಯಕುಮಾರ್ ಅವರು ಮತ್ತು ರಾಮೇಗೌಡರು ಸೇರಿದಂತೆ ಅನೇಕ ಜನ ಮುಖಂಡರುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಆಶೀರ್ವಾದವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿಯನ್ನು ಮಾಡಿ ತಾವು ಕೂಡ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮ್ಮುಖದಲ್ಲಿ ತಮ್ಮ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗೌರವದಿಂದ ಆಹ್ವಾನವನ್ನು ಕೊಟ್ಟಂಥ ಹೂಡಿ ವಿಜಯಕುಮಾರ್ ಅವರು ಮತ್ತು ರಾಮೇಗೌಡರಿಗೆ ಮತ್ತು ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಬಹುಶಃ ಇವತ್ತಿನ
ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಮಯವನ್ನು ಮೀಸಲಿಟ್ಟು ಉಡಿ ವಿಜಯಕುಮಾರ್ ಅವರಿಗೆ, ರಾಮೇಗೌಡರಿಗೆ ಸೇರಿದಂತೆ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಇರ್ತಕ್ಕಂಥದ್ದು ನಾನಾದರೂ ಕೂಡ ಭಾವಿಸಿದ್ದೇನೆ. ಏನಿವತ್ತು ಮಾಲೂರು ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಅತಿ ಹೆಚ್ಚಾಗಿ ಪ್ರತಿಯೊಂದು ಹಳ್ಳಿಗಳಿಂದ ಕೂಡ 350 ಹಳ್ಳಿ ಗ್ರಾಮಗಳಿಂದ ಕೂಡ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ಬಂದು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ನಮ್ಗೆ ಯಾರೆಲ್ಲ ಎಲೆಕ್ಷನ್ಗೆ, ಚುನಾವಣೆಗೆ ನಮಗೆಲ್ಲ ಸಹಾಯ ಕೊಟ್ಟು ಮಾಡಿದ್ರು, ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರು ಅಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತು ನನ್ನ ಜೊತೆಯಲ್ಲಿ JDS ಪಕ್ಷಕ್ಕೆ ಸೇರ್ಪಡೆ ಆಗಂತ ಕಾರ್ಯಕ್ರಮಕ್ಕೆ ಬಂದು ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಜೊತೆಯಲ್ಲಿ ಇವತ್ತು ವಿಶೇಷ ಅಂತಂದ್ರೆ ನಮಗೆ ಖುಷಿ, ಇವತ್ತು ಮಾಲೂರು ತಾಲೂಕಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳ ಒಂದು ಉದ್ದೇಶಿಸಿ ಮಾತಾಡೋದಕ್ಕೋಸ್ಕರ ನಮ್ಮ ಮಾಜಿ ಪ್ರಧಾನಿಗಳು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರಪ್ಪಾಜಿ ಅವರು ಬಂದಿದ್ದು ತುಂಬಾನೇ ನಮಗೆ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ಅಂತ ಒಬ್ರು ಹಿರಿಯರು ಬಂದು ನಮಗೆ ಆಶೀರ್ವಾದ ಮಾಡಿ ಮಾಲೂರು ತಾಲೂಕಿಗೆ ಒಳ್ಳೇದಾಗುತ್ತೆ, ರಾಜ್ಯದಲ್ಲಿ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಂದೇಶ ಕೊಡೋದಿದೆಯಲ್ಲ, ತುಂಬಾ ಅದು ಗೌರವ ಒಂದು ಮಾತು. ಆ ಉದ್ದೇಶಕ್ಕೋಸ್ಕರ ಇವತ್ತು ಖುಷಿ ಪಡುವಂಥದ್ದು. ಜೊತೆಯಲ್ಲಿ ನಮ್ಮ ಕುಮಾರಣ್ಣವರು, ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಈ ರಾಜ್ಯದಲ್ಲಿ ಅವರು ಮತ್ತೆ ಇನ್ನೊಂದ್ಸರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಆಸೆ ಏನಿದೆಯೋ ಅದನ್ನ ಪೂರೈಸುವಂಥದ್ದು ಇಡೀ ರಾಜ್ಯದ ಜನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪಕ್ಷವನ್ನು ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಪಕ್ಷ ಸಂಘಟನೆ ಮಾಡಿ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಉಳಿಸುವಂತ ಕೆಲಸ ನಾವೆಲ್ಲ ಕೈ ಜೋಡಿಸಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ತರುವಂತ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಥ್ಯಾಂಕ್ ಯು.